ಓಯ್ ಚಿಂಟು, ಇಬ್ರು ಎಲ್ಲೋದ್ರು? ಏನೋ ಮಾಡ್ತಾರೆ, ಊಟ ಮಾಡಿದ್ರೆ ಕದಿ. ಇಬ್ರು ಎಲ್ಲೋದ್ರಿ? ಊಟ ಮಾಡಿದ್ರೆ ಏನ್ ನಿಮ್ ಪ್ಲಾನು? ಮಮ್ಮಿ, ಊಟ ಮಾಡಕ್ಕೆ ಬೇಜಾರು, ಅದು ಬೇರೆ ಪಿಜ್ಜಾ ಬರ್ಗರ್ ಅಂದ್ರೆ ಹೊಟ್ಟೆ ನೋವು ಅಲ್ವಾ ಕರಣ್? ನೀವ್ ಮಾಡೋದು ಬಿರಿಯಾನಿ ಸಕ್ಕದಾಗಿರುತ್ತೆ. ಅದು ಶಾದಿಕಾ ಬಿರಿಯಾನಿ ಮಾಡಿ ಇನ್ನ ಚೆನ್ನಾಗಿರುತ್ತೆ. ಹೌದಾ? ಅವಾಗ ಊಟ ಮಾಡ್ತೀರಾ ಕರೆಕ್ಟ್ಗೆ? ಸರಿ, ಓಕೆ. ಬನ್ನಿ, ಇವರಿಬ್ರು ಇಷ್ಟಪಟ್ಟಂಗೆ ಶಾದಿಕಾ ಬಿರಿಯಾನಿ ಮಾಡೋಣ, ಓಕೆನಾ? ಸೊ ನಾನು ಈ ಬಿರಿಯಾನಿ ಕಲಿಯೋಕ್ಕೆ ಮ್ಯಾಕ್ಸಿಮಮ್ 10 ಟೈಮ್ಸ್ ಮೋರ್ ಮಾಡಿದ್ದೀನಿ. ಸೊ ಇವಾಗಲೇ ಅದಕ್ಕೆ ಪರ್ಫೆಕ್ಟಾಗಿ ಬಂದಿರೋದು. ಸೊ ಲೈಟಾಗಿರುತ್ತೆ, ತುಂಬ ಮಸಾಲೆ ಟೈಪ್ ಏನೂ ಇರೋಲ್ಲ. ಮೊದಲನೇಗೆ ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಒಂದು 4 to 5 ಟೇಬಲ್ಸ್ ಆಫ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಮಟನ್ ತೊಗೊಬೇಕಾದ್ರೆ ಮಟನ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇದು ಬಿರಿಯಾನಿಗೆ ಅಂತ. ಸೊ ಅವಾಗ ಪೀಸ್ ಚೆನ್ನಾಗಿ ಕೊಡ್ತಾರೆ. ಸೊ ಕಾದಿರೋ ಎಣ್ಣೆಗೆ ಡೈರೆಕ್ಟಾಗಿ ಮಟನ್ ಹಾಕಿ 1/2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಟರ್ಮರಿಕ್ ಪೌಡರ್ ಹಾಕಿ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಅದು ಸ್ವಲ್ಪ ಡ್ರೈ ಆಗಿ ಬಿಟ್ಬಿಡಿ. ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಬಂದ್ಬಿಡ್ಬೇಕು ಆಚೆ, ಓಕೆನಾ? ಆಮೇಲೆ ನೀವು 2 ಗ್ಲಾಸ್ ಆಫ್ ವಾಟರ್ ಹಾಕಿ. ವಾಟರ್ ಹಾಕಿದ್ಮೇಲೆ ಅದರಲ್ಲಿರೋ ರಸ ಎಲ್ಲ ಬರಬೇಕಲ್ವಾ? ಸೊ ತುಂಬ ಚೆನ್ನಾಗಿರಬೇಕು ಬಿರಿಯಾನಿ ಅಂತ ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 2 ವಿಷಲ್ಸ್ ತೊಗೊಂಡಿದ್ದೀವಿ. ದಯವಿಟ್ಟು ನೀವು ಹಾಗೆ ಮಾಡಿ. ನಾನು ರೆಡಿ ಮಾಡಿಕೊಂಡಿರೋ ಟೊಮೊಟೊ ಮತ್ತು ಆನಿಯನ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ. ಟೊಮೊಟೊ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸಿಪ್ಪೆ ಸುಲಿದ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಹಾಕ್ಕೊಳ್ಳಿ, ಓಕೆನಾ? ಸೊ ಬಾಯ್ಲ್ಡ್ ಆಗಿರೋ ಮಟನ್ನು ರೆಡಿಯಾಗಿದೆ, ಅದು ಸಪ್ರೇಟಾಗಿ ಇಟ್ಕೊಂಬಿಡಿ. ಅದಾದಮೇಲೆ ಅದೇ ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿರೋ ಅದೆಲ್ಲ ಸೇರಿಸಿ ಹಾಕಿ. ಏಲಕ್ಕಿ ಒಂದು 2 to 3 ಜಾಸ್ತಿ ಹಾಕಿ, ಯಾಕಂದರೆ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿಗೆ ಏಲಕ್ಕಿ ಇದ್ರೇ ಚೆಂದ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಬಂದ್ಬಿಟ್ಟು ಬ್ರೌನಿಷ್ ಬರಬೇಕು. ಬ್ರೌನಿಷ್ ಆದಮೇಲೆ ನಿಮಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಆನಿಯನಲ್ಲಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು, ಯಾಕಂದರೆ ಅದು ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 to 4 ಸ್ಪೂನ್ಸ್ ಇದೆ. ಸೊ ಅದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಸೊ ನಾನು ಪ್ಯೂರಿ ಮಾಡ್ಕೊಂಡಿದ್ದು ಟೊಮೊಟೊ ಪೇಸ್ಟ್ನ ಬಂದ್ಬಿಟ್ಟು ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಮಾಡಿ. ಸೊ ಯಾವುದೇ ಹಸಿ ವಾಸನೆ ಇದ್ದರೂ ಅದು ಚೆನ್ನಾಗಿರಲ್ಲ. ಸೊ ಅದೇ ಒಂದು ಫ್ಲೇವರ್ ಇರುತ್ತೆ, ಇದೇ ಒಂದು ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಗರಂ ಮಸಾಲ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ತೆಗೆದಿಟ್ಕೊಂಡಿರೋ ಮಟನ್ ಸಪ್ರೇಟಾಗಿ ಬಾಯ್ಲ್ಡ್ ಆಗಿರೋ ಮಟನ್ನ ಅದಕ್ಕೆ ಹಾಕಿ. ಅದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ರಸ ಎಲ್ಲ ಹೋಗಿ ಅದಕ್ಕೆ ಸೇರ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ತೊಗೊಂಡಿದ್ದು 1/2 kg ಮಟನ್ನು, ಅದಕ್ಕೆ 2.5 kg ರೈಸ್ ಹಾಕ್ತಾಯಿದ್ದೀನಿ. ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮತ್ತು 1/2 hour ಬಿಟ್ಬಿಡಿ ರೈಸು. ಸೊ ಅದು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಆ ರೈಸ್ನ ಹಾಕಿ ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡಾಕ್ತೆ ನಾನು. ಸೊ ಅದು ಹುಳಿ ಸ್ವಲ್ಪ ಇರಲಿ ಅಂತ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ ಇದೆಲ್ಲ ಹಾಕಿ ತಿರ್ಗಾ ಚೆನ್ನಾಗಿ ನೋಡಿ ಒಂದ್ಸತಿ ಟೇಸ್ಟ್ ಮಾಡಿ, ಉಪ್ಪು ಖಾರ ಎಲ್ಲ ಸರಿಯಾಗಿ ಸೇರಿದೆಯಾ ಅಂತ. ಸೊ ನಮ್ಮ ತಾಯಿಯೆಲ್ಲ ಹಾಗೆ ನೋಡ್ತಾ ಇದ್ದೀನಿ, ನಾನು ಹಾಗೆ ತಿಳ್ಕೊಂಡಿರೋದು ಹೇಗೆ ನೋಡಬೇಕು ಅಂತ. ಸೊ ನೀವು ಮಟನ್ ಬಿರಿಯಾನಿಗೆ ಬಂದ್ಬಿಟ್ಟು ತುಂಬ ಕನ್ಸಿಸ್ಟೆನ್ಸಿ ಆಗಿ ಮಸಾಲೆ ಎಲ್ಲ ಜಾಸ್ತಿ ಆದ ತಕ್ಷಣ ಒಂದು ಸ್ವಲ್ಪ ಉಪ್ಕಾರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನೀವು ಒಂದ್ಸತಿ ಟ್ರೈ ಮಾಡಿ. ಇದು ನಾನು ಅಂದ್ಕೊತೀನಿ ಎಲ್ಲರೂ ಈ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡೇ ಮಾಡ್ತೀರಾ ಅಂತ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಸೊ ಅವರಿಬ್ಬರು ಇಷ್ಟಪಟ್ಟಂಗೆ ನಾನು ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಹೊಟ್ಟೆ ಉರಿ ಬರೋಲ್ಲ, ಏನೂ ಬರೋಲ್ಲ. ಸೊ ಎಲ್ಲ ಪ್ರತಿಯೊಂದು ಹೋಮ್ ಮೇಡಲ್ಲೇ ಹಾಕಿರೋದು. ಸೊ ಬಿರಿಯಾನಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಚೆನ್ನಾಗಿ ತಿರುಗಿಸಿ ಕೆಳಗಡೆಯಿಂದ ಎಲ್ಲ ಚೆನ್ನಾಗಿ 2 tables ಆಫ್ ಗೀ ಹಾಕಿದೆ, ಯಾಕಂದರೆ ಅದು ಚೆನ್ನಾಗಿರುತ್ತೆ. ಗೀ ಹಾಕಿದಷ್ಟು ಹುಳಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟೇ ಇರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಆಯಿಲಿನೂ ನಾನು ಹಾಕಲ್ಲ, ಓಕೆನಾ? ಸೊ ಯಾಕಂದರೆ ಅದು ಫಸ್ಟೇ ಫ್ಯಾಟ್ ಇರುತ್ತೆ, ಇನ್ನೂ ಫ್ಯಾಟ್ ಆಗೋದು ಬೇಡ ಅಂತ. ಸೊ ಗೀ ಹಾಕಿ, ಗೀ ಬಂದ್ಬಿಟ್ಟು ಯಾವತ್ತು ಫ್ಯಾಟ್ ಅಲ್ಲ, ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಿಮ್ಮದು ಶಾದಿಕಾ ಬಿರಿಯಾನಿ ಅವರಿಬ್ಬರು ಹೇಳ್ದಂಗೆ ರೆಡಿಯಾಗಿದೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಾನು ಇಷ್ಟೇ ಹೇಳೋದು, ಯಾವುದೇ ಒಂದು ಇದನ್ನಂದರೆ ಶ್ರದ್ಧೆಯಿಂದ ಮಾಡಿ. ಯಾವುದೇ ಆಗಲಿ, ಅಡುಗೆ ಆಗಲಿ, ಏನಾದರೂ ಕೆಲಸ ಆದರೂ ಅಷ್ಟೇ ಶ್ರದ್ಧೆಯಿಂದ ಮಾಡಿ. ಆ ಪ್ರತಿಫಲ ಒಂದಲ್ಲ ಒಂದು ದಿವಸ ನಮಗೆ ಸಿಕ್ಕೇ ಸಿಗುತ್ತೆ, ಹಾಗೆ ಆಗುತ್ತೆ, ಒಳ್ಳೆಯದು. ಸೊ ಬಿರಿಯಾನಿ ನನ್ನ ಕಡೆಯಿಂದ ರೆಡಿಯಾಗಿದೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.